ಕೇರಳಗೆ ಯಾರೇ ಬೈಕಲ್ಲಿ ಬಂದ್ರೂ ಸ್ಪೀಡ್ ಲಿಮಿಟು 80 ಇಟ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಕೇರಳ ಪೊಲೀಸ್ ಅವ್ರು ಇಟ್ಕೊಂಡು ಫೈನ್ ಹಾಕ್ತಾರೆ. ಇವಾಗ ನೋಡಿ ನನ್ನ ಗಾಡಿಗೆ ಫೈನ್ ಬಿದ್ದಿದೆ, ಕರ್ನಾಟಕ ಹೋಗಿ ಕಟ್ಟಬೇಕಂತೆ. ಆದರೆ ಒಂದು ಒಳ್ಳೆ ಫೋಟೋ ಸಿಕ್ತಪ್ಪ. ಮರಿ ಮರಿ ತೆಗಿ 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 ಹೋಗಲಿ. ಅಲ್ಲಿ ಸ್ವರಂಗ ಮಾರ್ಗ ಐತೆ, ಅಲ್ಲಿಂದ ಸ್ವರಂಗ ಮಾರ್ಗ ಅಲ್ಲೂ ಸುರಂಗ ಮಾರ್ಗ. ಫುಲ್ ಬೆಟ್ಟ, ಏನೂ ಕಾಣಲ್ಲ, ಫುಲ್ ಫಾಗ್ ತುಂಬಿಕೊಂಡಿದೆ. ಜಯ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ವಸಿಷ್ಠ ಆನ್ ವೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ಭೀಮಾ ರೈಡ್ ಹೋಗ್ತಿದ್ದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಅವರೊಂದು ಮೀಟಪ್ ಪಾಯಿಂಟ್ಗೆ ಮೀಟ್ ಆಗೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನನ್ನ ಬೈಕ್ ರೆಡಿ ಇದೆ, ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಇವಾಗ ನಾನೊಂದು ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಅಲ್ಲಿಂದ ಒಂದು ಮೀಟಪ್ ಪಾಯಿಂಟ್ಗೆ ಹೋಗಿ ಮೀಟ್ ಆಗಬೇಕು. KA03 KA03 ಎರಡು ಗಾಡಿ, ಒಂದು KA40 KA40 ಎರಡು ಗಾಡಿ. ಈಗ ಮೀಟಪ್ ಪಾಯಿಂಟು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಗಾಡಿಗೆಲ್ಲ ನೀಟಾಗಿ ಪೂಜೆ ಮಾಡಿ ನಾವು ಹೋಗೋ ದಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಸೀದಾ ಇವಾಗ ಮೈಸೂರು ಕಡೆ ಹೋಗ್ತಾಯಿದ್ದೀವಿ. ಮಂಡ್ಯಕ್ಕೆ ಬಂದ್ವಿ, ಮಳೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬಾಯ್ಸ್ ಎಲ್ಲ ರೈನ್ ಲೈನರ್ ಹಾಕ್ಕೊಂಡು ಇವಾಗ ಮತ್ತೆ ರೈಡ್ ಕಂಟಿನ್ಯೂ ಮಾಡಬೇಕು. ಮಳೆ ನಿಲ್ತು ಅಂತ ಟೀ ಕುಡಿಯೋಕೆ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿದ್ದೀವಿ. ನಾನು ಇನ್ನೂ ಅಂಗಡಿಗೆ ಹೋಗಿಲ್ಲ. ನಮ್ಮ ಹುಡುಗರು ಎಷ್ಟು ಫಾಸ್ಟ್ ಅಂದರೆ ಆಗಲೇ ಟೀ ತೊಗೊಂಡು ಕುಡಿತಾ ಇದ್ದಾರೆ ಅಲ್ಲಿ. ಆರಾಮಾಗಿ ರೈಡ್ ಎಂಜಾಯ್ ಮಾಡೋಣ ಅಂದರೆ ಎಲ್ಲ ಗಾಡಿಯಲ್ಲಿರೋ ಬ್ಯಾಗುಗಳನ್ನು ಬರೀ 2 ಗಾಡಿಗೆ ಮಾತ್ರ ತುಂಬಿಸ್ತಿದ್ದಾರೆ. ಇಲ್ಲಿ ನೋಡಿ, ನನ್ನ ಗಾಡಿಗೆ 2 ಬ್ಯಾಗ್ ಹಾಕಿದ್ದಾರೆ. ಇನ್ನಲ್ಲಿ MT ಮತ್ತು ಡ್ಯೂಕ್ ಇದೆ. ಆ ಡ್ಯೂಕ್ 2 ಗಾಡಿಗಳನ್ನ ರಾಯಲ್ ಎನ್ಫೀಲ್ಡ್ ಮಿಟಿಯೋರ್ಗೆ ಹಾಕಿ ಇವ್ರು ನೆಮ್ಮದಿಯಾಗಿ ಬರ್ತಾರೆ. ಇವಾಗ ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಇವಾಗ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಸೀದಾ ಕೇರಳ ಕಡೆ ಬಂಡೀಪುರ ಫಾರೆಸ್ಟ್ ಮೇಲೆ ಹೋಗೋದು. ಅಲ್ಲಿ ನಮ್ಮ ಹುಡುಗ ತಿಂಡಿ ತರ್ತಾ ಇದ್ದಾನೆ. ಏನಪ್ಪ ಅಕ್ಷಯ್, ಏನದು? ಅಂದರೆ ಇವರು ಒಂದು ಬಟ್ಲು ತಂದುಬಿಟ್ಟಿದ್ದಾರಲ್ಲಿ ತಿಂಡಿ ತಿನ್ನೋಕ್ಕೆ. ಹಾಂ ಹಾಂ, ಎಡಕಲ್ ಕೇವ್ಸ್ ಅಲ್ಲಪ್ಪ, ಅದು ಎಡಿಕಲ್ ಕೇವ್ಸ್. ಅದು ಯಾಕೋ ನಮ್ಮ ಅಕ್ಷಯ್ ಇವತ್ತು ಖಾಲಿ ಆಗೋಗಿದ್ದಾನೆ. ಇಲ್ಲಿ ಛೋಟಾ ಭೀಮಲ್ಲಿ ಖಾಲಿ ಬರ್ತಾನಲ್ಲ, ಹಾಗೆ ಎಲ್ಲ ಮೋಟೋವೇರ್ ಬ್ರ್ಯಾಂಡ್ದು ಹಾಕ್ಕೊಂಡು ಫುಲ್ಲು ಮಿಂಚ್ತಾ ಇದ್ದಾನೆ ನಮ್ಮ ಅಕ್ಷಯ್. ನೆಕ್ಸ್ಟ್ ಹೇಳ್ಬಿಡೋ ನೀನೆ. ಓಕೆ ಫ್ರೆಂಡ್ಸ್, ಬಾಯ್. ಬಾಯ್ಸ್, ಫುಲ್ ಜೋರು ಮಳೆ ಬರ್ತಿದೆ. ಇಲ್ಲಿ ನದಿ ಜೋರಾಗಿ ಹರಿತಿದೆ, ಫುಲ್ಲು ಮಳೆ ಜೋರು. ಫಸ್ಟು ಬ್ರಿಡ್ಜ್ ಖಾಲಿ ಮಾಡಬೇಕು. ಬ್ರಿಡ್ಜ್ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಇವಾಗ ಗುಂಡ್ಲುಪೇಟೆಗೆ ಹೋಗ್ತಾ ಇದ್ದೀವಿ. ಗುಂಡ್ಲುಪೇಟೆಯಿಂದ ಡೈರೆಕ್ಟು ಬಂಡೀಪುರ ಫಾರೆಸ್ಟು, ಬಂಡೀಪುರ ಫಾರೆಸ್ಟ್ ಮೇಲೆ ವೈನಾಡ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿಗಳೆಲ್ಲ ರೆಡಿ ಇದೆ, ಎಲ್ಲ ಪೆಟ್ರೋಲ್ ಹಾಕ್ಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಹುಡುಗರು ರೆಡಿಯಾಗಿ ನಿಂತಿದ್ದಾರೆ. ಎಲ್ಲಾದರೂ ಬೇರೆಯವರು ನೇಚರ್ ಕಾಲ್ ಬಂದರು. ನಮ್ಮ ಗ್ಯಾಂಗೆಲ್ಲ ಬಂದಿದೆ. ಅವ್ನು ನೀರು ಹಿಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ಅಲ್ಲಿಂದ ನೀರು ಹಿಡ್ಕೊಂಡನಾ? ಹಾಂ, ಅವನಿಗೆ ಮೊಬೈಲ್ ಹೋಲ್ಡರಿಂದ ಮೊಬೈಲ್ ತೆಗಿಯೋಕೆ ಬರ್ತಿಲ್ಲ ಅವನಿಗಲ್ಲಿ. ಹಾಂ, ರೈಡಿಗೆ ಬಂದಿದ್ದ ನಮ್ಮ ಜೊತೆ ಗಾಡಿ ಹೊಡ್ಕೊಂಡು. ಇವನು ಮಧ್ಯದಲ್ಲಿ ಇವನೊಂದು ನಂದರ್ಲಿಡ್ಲಿ ನಂದಗೋಪಾಲ ಅಂತ. A few moments later. ಇವನು ಹೋಗಿದ್ದಾನೆ. ಇವನು ಅದೇನು ತಗೊಂಬರ್ತಾನೋ ಗೊತ್ತಿಲ್ಲ. ಹಾಂ, ಆಯ್ತನಾ? ಅವನು ಬರೋಲ್ಲ. ಇಲ್ಲಿ ನಮ್ಮ ಹುಡುಗರು ಕಾಯ್ಕೊಂಡು ನಿಂತಿದ್ದಾರೆ. ಹಾಂ, ಮಳೆ ಜಾಸ್ತಿ ಆಗೋಗಿದೆ ಅಂತ. ಪಾಪ ಈ ಹುಡುಗ ಯಾಕೋ ಅಳ್ತಿದ್ದಾನೆ. ಹಾಂ,
ರೈಡರ್ಸ್ ಇದ್ದಾರೆ ಗುರು. ಫುಲ್ಲು ಹೋಗ್ತಿದ್ದಾರೆ ಎಲ್ಲರೂ ವೇನಾಡಿಗೆ. 2,000 years later. ಅವನದೇ ಕಿತ್ತಾಕ್ತಾನೆ. ವೆದರ್ ತುಂಬ ಚೆನ್ನಾಗಿದೆ ಈ ವೆದರಲ್ಲಿ ಈ ವೆದರಲ್ಲಿ. ಯಾವ ಸಾಂಗು? One eternity later. ತುಂಬ ಜನ ರೈಡಿಗೆ ಬಂದಿದ್ದಾರೆ ಇವತ್ತು. ಇಷ್ಟು ಮಳೆ ಇದ್ರೂ ತುಂಬ ಜನ ಬಂದಿದ್ದಾರೆ ಅಲ್ಲಿ. ಎಷ್ಟು ಸಕ್ಕತ್ತಾಗಿದೆ ವೆದರ್ ಇವತ್ತು. ಕೊನೆಗೂ ಬಂತು ಮೊಬೈಲು. ಸಾಹಸ ಮಾಡಿಬಿಟ್ರಿ ಇಬ್ರು. ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ಇವಾಗ. ಪಕ್ಕದಲ್ಲಿ ನೋಡಿದ್ರೆ ಜೋರಾಗಿ ಕಾಡಲ್ಲಿ ನದಿ ಹರಿತಾ ಇದೆ. ನಡಿ ಝೂಮ್ ಮಾಡಿದ್ದೀನಿ ನಡಿ. ಈ ಥರ ರೈಡ್ ನಮಗೆ ಮತ್ತೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಗುಂಡ್ಲುಪೇಟೆಯಿಂದ ಬಂದ್ವಿ, ಜೋರು ಮಳೆ ಸ್ಟಾರ್ಟ್ ಆಯಿತು. ಬಂಡೀಪುರ ಫಾರೆಸ್ಟಲ್ಲೂ ಅದೇ ಮಳೆಯಲ್ಲೇ ಹೋಗ್ತಿದ್ವಿ. ಎಷ್ಟು ಚೆನ್ನಾಗಿದೆ ವೆದರ್, ತುಂಬ ಇಷ್ಟ ಆಯಿತು ಜಾಗ. ನಾವು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಾರೆಸ್ಟ್ ಒಳಗಡೆ ರೋಡ್ ಸೈಡೇ ಈ ಥರ ಜಿಂಕೆ ಎಲ್ಲ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹತ್ತಿರದಿಂದ ನೋಡಿ ತುಂಬ ಖುಷಿ ಆಯಿತು. ಪಾಸ್ ಆಗ್ರಿ ಪಾಸ್ ಆಗೋ. ಜಿಂಕೆಗಳು ನೋಡಿ ಹಾಗೆ ಪಾಸ್ ಆಗ್ತಿದ್ರೆ ರೋಡ್ ಪಕ್ಕದಲ್ಲೇ ಆನೆಗಳು ಗುಂಪು ಬಂದಿದೆ. ತುಂಬ ಭಯ ಆಯಿತು, ಎಲ್ಲಿ ರೋಡಿಗೆ ಬಂದ್ಬಿಟ್ಟು ಮೇಲೆ ಬರುತ್ತೋ ಅಂತ. ನಡಿ ನಿಲ್ಸೋದು ಬೇಡ. ಬಂಡೀಪುರ ಫಾರೆಸ್ಟು ಚೆನ್ನಾಗಿತ್ತು. ಫುಲ್ಲು ಮುಗಿಸ್ಕೊಂಡು ಇವಾಗ ನೀಟಾಗಿ ಒಂದು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಊಟ ಮುಗಿಸ್ಕೊಂಡು ಇವಾಗ ಎಡಿಕಲ್ ಕೇವ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಗಾಡಿಗಳೆಲ್ಲ ನಮ್ಮದೆಲ್ಲ ಇಲ್ಲೇ ಇದೆ. ಅಲ್ಲೆರಡು ಇಲ್ಲೆರಡು. ಎಡಿಕಲ್ ಕೇವ್ಸ್ಗೆ ಹೋಗಿ ಸೀದಾ ರೂಮ್ಗೆ ಹೋಗೋದು. ಬಂಡೀಪುರ ಫಾರೆಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಯಾವ ಲೆವೆಲ್ ಅಂದರೆ ಅಷ್ಟು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಎಡಿಕಲ್ ಕೇವ್ಸಿಗೆ ಬಂದಿದ್ವಿ. ಹೆವಿ ರೈನ್ಫಾಲ್ ಅಂದ್ಬಿಟ್ಟು ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಅಷ್ಟು ದೂರದಿಂದ ಬಂದ್ವಿ, ವೇಸ್ಟ್ ಆಯಿತು. ನೋಡೋಣ, ಇಲ್ಲೇ ಒಂದು ಯಾವುದಾದ್ರೂ ಒಂದು ರೆಸಾರ್ಟ್ ಏನಾದರೂ ಬುಕ್ ಮಾಡಿಕೊಂಡು ಇವತ್ತು ಇಲ್ಲೇ ಸ್ಟೇ ಆಗಿ ನಾಳೆ ಮತ್ತೆ ನೋಡೋಣ, ಓಪನ್ ಇದ್ದರೆ ಬರೋಣ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಫಾಗ್ ತುಂಬ್ಕೊಂಡಿದೆ ಫುಲ್ಲು ಮೇಲೆ ಎಲ್ಲ. ಎಡಿಕಲ್ ಕೇವ್ಸ್ ಇದು. ಬಟ್ ರೆಡ್ ಅಲರ್ಟಿಂದ ಎಲ್ಲ ಕ್ಲೋಸ್ ಆಗಿದೆ. ಸೊ ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಬೇಜಾರಾಗಿದ್ದಾರೆ, ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಯಾವುದಾದ್ರೂ ಒಂದು ರೆಸಾರ್ಟ್ ಅಥವಾ ಹೋಮ್ ಸ್ಟೇ ನೋಡಿಕೊಂಡು ಇವತ್ತು ಸ್ಟೇ ಆಗಬೇಕು. ಮತ್ತು ನಾಳೆ ಟ್ರೈ ಮಾಡ್ತೀವಿ, ನಾಳೆ ಏನಾದರೂ ಓಪನ್ ಇದ್ದರೆ ಮತ್ತೆ ಬರ್ತೀವಿ. ಮತ್ತೆ ಬಂದು ಈ ಪ್ಲೇಸ್ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ವೆದರ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಈ ವೆದರ್ಗೆ ಯಾವ ಪ್ಲೇಸು ಓಪನ್ ಇಲ್ಲ. ಅಲ್ಲಿ ನೋಡಿ ಎಷ್ಟು ಫಾಗ್ ತುಂಬ್ಕೊಂಡಿದೆ ಬೆಟ್ಟದಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಈ ಟೈಮಲ್ಲಿ ಓಪನ್ ಇದ್ದರೆ ಬೈಕ್ ರೈಡರ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಇವಾಗ ನೋಡ್ರೆ ರೆಡ್ ಅಲರ್ಟ್ ಕೊಟ್ಟಿರೋದ್ರಿಂದ ನಮ್ಗೆ ಎಲ್ಲೂ ಹೋಗ್ದಿರೋ ಥರ ಆಗೋಗಿದೆ ಅಲ್ಲಿ. ಇವಾಗ ಸುಮ್ಮನೆ ಹೋಗಿ ಯಾವುದೋ ಒಂದು ರೂಮಲ್ಲಿ ಹೋಗಿ ಮಲ್ಕೋಬೇಕಷ್ಟೆ. ಸಂಡೇವರೆಗೂ ರೆಡ್ ಅಲರ್ಟ್ ಅಂತ. ಎಡಿಕಲ್ ಕೇವ್ಸ್ ಹತ್ರನೇ ಹೋಮ್ ಸ್ಟೇ ತೊಗೊಂಡಿದ್ದೀವಿ. ಸೊ ಹೋಮ್ ಸ್ಟೇ ಹೊರಗಡೆ ಈ ಥರ ವ್ಯೂ ಪಾಯಿಂಟ್ ಇದೆ. ಬೆಳಗ್ಗೆ ವ್ಯೂ ಪಾಯಿಂಟ್ಗೆ ಅವರೇ ಕರ್ಕೊಂಡು ಹೋಗ್ತಾರಂತೆ. ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ಯಾವುದಂತ ಡಿಸೈಡ್ ಮಾಡಬೇಕು. ತುಂಬ ಫಾಗ್ ಇದೆ, ತುಂಬ ಚೆನ್ನಾಗಿದೆ ಇಲ್ಲಿ. ಹೀಗೆ ಬನ್ನಿ ನೋಡೋಣ.
ಇಲ್ಲಿ ನೋಡಿ ಹೇಗಿದೆ ಹಿಂದೆ ಎಲ್ಲ, ಫುಲ್ ಬೆಟ್ಟ, ಏನೂ ಕಾಣಲ್ಲ, ಫುಲ್ ಫಾಗ್ ತುಂಬಿಕೊಂಡಿದೆ. ತುಂಬ ಚೆನ್ನಾಗಿದೆ ವ್ಯೂ ಪಾಯಿಂಟ್.